ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ನಮ್ಮ ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮದಲ್ಲಿ ಅನೇಕ ರೈತ ಬಾಂಧವರು ಕೂಡ ತಮ್ಮ ಅನಿಸಿಕೆಗಳನ್ನು ಹಂಚಿದ್ದಿದೆ. ಅದೇ ರೀತಿ ನಗರ ಪ್ರದೇಶದಲ್ಲಿ ಸೈಕಲವನ್ನು ಹವ್ಯಾಸವನ್ನಾಗಿ ಮಾಡಿಕೊಂಡು ಇದ್ದವರು ಒಂದು ಕಡೆ ಇದ್ದರೆ, ಬದುಕಿಗಾಗಿ ದಿನನಿತ್ಯ ಬಳಸೋರು ಕೂಡ ಇನ್ನೊಂದು ಕಡೆ ಇದ್ದಾರೆ. ಆಮೇಲೆ ಆರೋಗ್ಯಕ್ಕಾಗಿ ಸೈಕಲ್ ಬೇಕೇ ಬೇಕು ಅಂತನೋರು ಕೂಡ ಇನ್ನೊಂದು ಕಡೆ ಇದ್ದಾರೆ. ಒಟ್ಟಾರೆ ದಿನನಿತ್ಯದ ಧಾವಂತದಲ್ಲಿ ಸೈಕಲ್ ಕೂಡ ಜೊತೆಗಿರಬೇಕು ಅನ್ನೋ ಭಾವನೆ ಈಗ ಸಾವಕಾಶವಾಗಿ ಎಲ್ಲರಲ್ಲಿದೆ. ನಮ್ಮ ಜೊತೆಗೆ ರಮೇಶ್ ಪಿ ರಂಗಸಮುದ್ರವರಿದ್ದಾರೆ. ಬಹುಶಃ ಈ ಹೆಸರು ನಮ್ಮ ಕೃಷಿ ಕಾರ್ಯಕ್ರಮ ಕೇಳೋರಿಗೆ ತುಂಬ ಚಿರಪರಿಚಿತ ಅಂತ ಅನ್ಬೋದು. ಯಾಕಂದರೆ ನಮ್ಮ ಮೈಸೂರು ಆಕಾಶವಾಣಿ ಜೊತೆಗೆ ತಮ್ಮ ನಿರಂತರವಾದ ಒಡನಾಟವನ್ನು ಇಟ್ಕೊಂಡು ನಮ್ಮ ಕೃಷಿಯ ಯಾವುದೇ ಚಟುವಟಿಕೆಗಳಾಗಿರ್ಬೋದು, ಅನೇಕ ಸಭೆ ಸಮಾರಂಭಗಳಾಗಿರ್ಬೋದು, ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಇವರು ಜೊತೆಯಾಗಿ ನಿಂತ್ಕೊಂಡು ಸಹಕಾರ ಕೊಡ್ತಾ ಕೃಷಿ ಚಟುವಟಿಕೆಗಳಿಗೆ ರೈತರಿಗೂ ಮತ್ತು ಆಕಾಶವಾಣಿಗೂ ಕೊಂಡಿಯಾಗಿ ಕೂಡ ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಜೊತೆಗೆ ಮಾತುಕತೆ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ, ಅವರು ಮೈಸೂರು, ಚಾಮರಾಜನಗರ, ಮಂಡ್ಯ ಈ ಎಲ್ಲ ಜಿಲ್ಲೆಗಳ ಸಾವಯವ ಒಕ್ಕೂಟದ ಅಧ್ಯಕ್ಷರು. ಅಂದರೆ ಸಾವಯವ ಅಂತಂದ್ಕೊಳ್ಳಿ, ಇಲ್ಲಿ ಮನುಷ್ಯ ಸಹಜವಾಗಿರಬೇಕು, ಆರೋಗ್ಯ ಚೆನ್ನಾಗಿರಬೇಕು, ಅದು ಸಹಜವಾಗಿ ಅವರು ಅದನ್ನೇ ಪ್ರತಿಪಾದನೆ ಮಾಡೋರು. ಹಾಗೆ ಆಕಾಶವಾಣಿಗೆ ಬಂದಾಗ ಸೈಕಲ್ ಕಾರ್ಯಕ್ರಮವನ್ನು ಕೇಳಿ ಅವರು ಬಹಳ ವಿಸ್ತಾರವಾಗಿ ಕಾರ್ಯಕ್ರಮ ಕೇಳಿದ್ದು, ಅಲ್ಲಿ ಇದ್ದಂಥವ್ರ ಮಾತುಗಳನ್ನೆಲ್ಲ ನಮ್ಮ ಜೊತೆಗೆ ಹಂಚ್ಕೊಳ್ಳೋದನ್ನು ನೋಡಿದಾಗ ಮಾತಾಡ್ತಾ ಅವರು ನಾನು ಕೂಡ ಸೈಕಲನ್ನ ತುಂಬ ಬಳಸ್ತೀನಿ ಅಂತ ಹೇಳಿದಾಗ ಅವ್ರ ಜೊತೆಗೆ ಇವತ್ತು ಈ ಮಾತುಕತೆ ಮಾಡ್ತಾ ಇದ್ದೇವೆ. ಏನೇನು ಅವರು ತಮ್ಮ ಅನಿಸಿಕೆಗಳನ್ನು ಹೇಳ್ತಾರೆ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನೋಡಿ, ನಮ್ಮ ಜೊತೆಗೆ ಯಾವತ್ತು ಇರೋರು ನೀವು, ಇವತ್ತು ಸೈಕಲ್ ಕಾರ್ಯಕ್ರಮದಲ್ಲಿ ಇದ್ದೀರಿ. ಕೃಷಿ ಮೂಲ ಕಸುಬು, ಬಹಳ ಪ್ರಾಚೀನವಾದ ಕಸುಬು. ಹಾಗೆ ಕೃಷಿಯಲ್ಲಿ ಅನೇಕ ಟೆಕ್ನಿಕ್ಗಳು ಬಂತು. ಮನುಷ್ಯನ ಚಲನೆಗೆ ಪ್ರಪ್ರಥಮವಾಗಿ ಒಂದು ವೇಗ ತಂದುಕೊಟ್ಟದ್ದು ಸೈಕಲ್ಲು. ಚಲನಾ ಕ್ಷೇತ್ರ ಅಂತ ಬಂದಾಗ ಅವನು ಕಾಲಲ್ಲಿ ಎಷ್ಟು ನಿಧಾನವಾಗಿ ನಡ್ಕೊಂಡು ಹೋಗ್ತಿದ್ನೋ, ಅವನಿಗೆ ಪ್ರಪ್ರಥಮವಾಗಿ ಒಂದು ವೇಗವನ್ನು ಹತ್ತಿರಕ್ಕೆ ಮುಟ್ಟೋದಕ್ಕೆ ನೆರವಾದಂಥ ಒಂದು ಮೊದಲನೇ ಒಂದು ತಾಂತ್ರಿಕ ಗಾಡಿ ನಮ್ಮ ಸೈಕಲ್. ಚಲನೆಯ ಸಂಕೇತ ಚಕ್ರ. ಆ ಚಕ್ರವನ್ನು ಆದರೂ ಪ್ರಾರಂಭದಲ್ಲಿ ನಮ್ಮೂರಿನಲ್ಲಿ ಸೈಕಲ್ಸ್ ಆಫ್ ಬೀರಯ್ಯ ಅಂತ ಒಬ್ರು ಇದ್ರು ಸರ್. ಅದೊಂದು ಭಾಳ ಇಂಟ್ರೆಸ್ಟ್ ಆದ ಕತೆ. ಅವರು ಇಡೀ ಟಿ.ನರಸೀಪುರ ತಾಲೂಕಿಗೆ ಮೊದಲು ಸೈಕಲ್ ತಂದ್ರಂತೆ. ಅವ್ರನ್ನ ಹೆಸರೇ ಇವತ್ತಿಗೂ ಸೈಕಲ್ಸ್ ಆಫ್ ಬೀರಯ್ಯ ಅಂತ. ಅವರ 3 ತಲೆಮಾರಾಗಿದೆ. 3 ತಲೆಮಾರಿನ ಮಕ್ಕಳನ್ನ ನಾವು ಕರೆಯೋದು ಸೈಕಲ್ಸ್ ಆಫ್ ಬೀರಯ್ಯನ ಮಗ, ಸೈಕಲ್ಸ್ ಆಫ್ ಬೀರಯ್ಯನ ಮೊಮ್ಮಗ, ಸೈಕಲ್ಸ್ ಆಫ್ ಬೀರಯ್ಯನ ಮರಿಮಗ ಅಂತ ಕರೆಯೋದು. ಬಹಳ ನೈಸ್ ಇದೆ ಕತೆ. ಅವರು ಹೇಳ್ತಾ ಇದ್ರು, ಅವರು ಸೈಕಲ್ನ ತಗೊಂಡು ಬಂದಾಗ ಮೊದಲನೇ ಸಾರಿ ಹುಣಸೂರಿನಲ್ಲಿ ಅವ್ರು ಸೈಕಲ್ ಕಲ್ತು ಬಂದ್ರಂತೆ. ಇಲ್ಲೆಲ್ಲ ಎದ್ದು ಬಿದ್ದು ಕಲಿಯಕ್ಕೆ ಅವರು ಸ್ವಲ್ಪ ಊರು ಮುಖ್ಯಸ್ಥರು. ಕಲ್ತ್ರೆ ಜನ ಏನ್ ಅನ್ಕೋತಾರ ಅಂತ. ಆ ಮೊದಲನೇ ಸಾರಿ ಆ 2 ಚಕ್ರದ ಮೇಲೆ ಅವ್ರು ಹೊಡ್ಕೊ ಹೋಗ್ತಾ ಇದ್ರೆ ಇವರೆಲ್ಲ ಎದುರಕ್ಕೆ ನಡಗರಂತೆ. ಹಾಗಾಗಿ ಅವರು ಸೈಕಲ್ಸ್ ಆಫ್ ಬೀರಯ್ಯ ಅಂತ. ನಾನು ನಮ್ಮೂರಿನಲ್ಲಿ ಪದವಿ ಮುಗಿಸಿದಾಗ ನನ್ನನ್ನು ನಮ್ಮ ಊರಿಗೆ ಪ್ರಪ್ರಥಮವಾಗಿ ಮಾಸ್ಟರ್ ಡಿಗ್ರಿ ಮಾಡಿದವ್ ನಾನು. ಅವತ್ತಿಗೆ 1992ಕ್ಕೆ ನಂದು MA MEd. ನಾನು ಹೇಳುವ ತಾತ ನನಗೂ ಸೈಕಲ್ ಕಲಿಸ್ಕೊಡ್ಬೇಕು ಅಂತ. ಆಗ ನನಗೆ ನಾನು ಅವರು ಸ್ವಲ್ಪ ತಳ್ಳದು ಎಂಬುದ್ರ ರೂಢಿ ಮಾಡ್ಕೊ, ಆಮೇಲೆ ಒಳಪೆಟ್ಲು ಅಂತ ಆ ಪೆಟ್ಲನ್ನ ಕಲಿಸೋರು. ಹಂಗೂ ಬಿದ್ದು ಕೈಕಾಲು ಮಂಡಿ ಎಲ್ಲ ಗುರುತಿದೆ. ಈ ತೆಂಗಿನ ಮರ ಎತ್ತರಕ್ಕೆ ಬೆಳೆದ್ರೆ ತನ್ನ ಬೆಳವಣಿಗೆಗೆ ನೆರವಾದಂಥ ಪ್ರತಿಯೊಂದು ಗರಿಯ ಗುರುತನ್ನ ಆ ಮರದ ಮೇಲೆ ಕಾಣಬಹುದು ನೀವು. ಮರದ ಮೇಲೇನೋ ಗುರುತು, ಮನುಷ್ಯನ ಮೇಲೇನೋ ಗುರುತುಗಳು. ನಮ್ಮ ಬಾಲ್ಯದಲ್ಲಿ ನಮಗೆ ಸೈಕಲ್ನಿಂದ ನಾವು ಬಿದ್ದಂತ ಅನೇಕ ಗುರುತುಗಳು ನನಗೆ ಇವತ್ತಿಗೂ ಚಿರ ಪರಿಚಿತ. ನಮ್ಮ ಗ್ರಾಮೀಣ ಭಾಗದ ಜನರಿಗೆ ಈ ಎಲ್ಲ ಗುರುತುಗಳು ಇರ್ತವೆ. ಪೇಟೆಯಲ್ಲಿ ಇದ್ದವರಿಗೆ ಬಹುಶಃ ಸೈಕಲ್ ಗುರುತು ಮಾತ್ರ ಸಿಗ್ಬೋದು, ಯಾಕಂದ್ರೆ ಅವರು ಕೂಡ ಕಲಿತಾರೆ. ಆ 4 ಗುರುತುಗಳು 4 ಕಥೆಗಳನ್ನು ಹೇಳುತ್ತೆ. ಒಂದ್ಸಾರಿ ನಾನು ಸೈಕಲ್ ಹೊಡೆಯೋ ಆತ್ರದಲ್ಲಿ ಒಂದು ಸಮಯದ ಪರಿಜ್ಞಾನ ಇಲ್ಲದೆ ಸುಮಾರು ಒಂದು 6-7 ಕಿಲೋಮೀಟರ್ ದೂರ ಹೊಟ್ಟೋದೆ. ಹೋಗ್ಬಿಟ್ರಿ. ಒಳಪೆಟ್ಲೆ ಹೊಡ್ಕೊಂಡು ಸಿಕ್ಕಿರೋದು ಸೈಕಲ್ ಓಡ್ತಾ ಇದೆ. ಚೆನ್ನಾಗಿ ಎಷ್ಟು ಚೆನ್ನಾಗಿದೆಯಲ್ಲ, ಆನಂದ ನಿಮ್ಗೆ. ಆಮೇಲೆ ಆ ಕಡೆಯಿಂದ ಬರುವಾಗ ಒಂದ್ ಕಡೆ ನಮ್ಮ ಊರ ಹತ್ರ ಇಟ್ಟವಳ್ಳಿ ತುಂಬಲ ಅಂತ ಮಧ್ಯೆ ಒಂದು ಬೆಟ್ಟ ಇದೆ, ಶ್ರೀರಾಮ್ ದೇವ್ರ ಬೆಟ್ಟ ಅಂತ. ಅಲ್ಲಿ ತನಕ ಹೊಟ್ಟೋಗಿದ್ದೀವಿ. ಆಗೆಲ್ಲ ಕಚ್ಚಾ ರಸ್ತೆ. ಆ ಕಡೆಯಿಂದ ಬರುವಾಗ ಏನೋ ಕಲ್ಲಿಗಿಲ್ಲಿ ಅಡಿಗೆ ಬಿದ್ದೋದೆ. ಏನ್ ಮಂಡಿ ತರ್ಸ್ಕೊಬಿಡ್ತು, ರಕ್ತ ಜೋರ. ಆಗ ಆ ಊರಿನ ಒಬ್ಬ ದೊಡ್ಡ ವ್ಯಕ್ತಿ, ಅಯ್ಯಯ್ಯೋ ಹಿಂಗಾಗಿದೆಯಪ್ಪ, ನನಗೂ ಹಿಂಗಾಗಿತ್ತು ಅಂತ ನನ್ನ ಕುಣಿಸಿ ಆ ತುಂಬೆ ರಸ ತೆಗೆದು ಅಲ್ಲಿ ಹಿಂಡಿ ನನಗೆ ಆ ಪಕ್ಕದಲ್ಲಿ ಸಣ್ಣ ಹೋಟ್ಲಿತ್ತು, ಅಲ್ಲಿ ನೀರು ಕುಡಿಸಿ, ಟೀ ಕುಡಿಸಿ, ಆ ಬೋಂಡ ಒಳ್ಳೆ ಈರುಳ್ಳಿ ಬೋಂಡ ತಿನ್ನಿಸಿ. ಆ ನೆನಪು ನನಗೆ ಇವತ್ತಿಗೂ ಅವ್ರು ತೀರೋಗವ್ರೆ. ಸುಮಾರು ವರ್ಷ ಆಯ್ತು. ಆ ಒಂದು ಗಾಯದ ಗುರುತು. ಅದಾದ್ರೆ ಇನ್ನೊಂದು ಗಾಯದ ಗುರುತು ಏನು ಅಂದ್ರೆ, ನಾನು ಹಿಂದ್ಗಡೆ ನಮ್ಮ ಅಕ್ಕನ ಮಗಳು ಕುಣಿಸ್ಕೊಂಡು ಹೋಗ್ತಾ ಇದ್ದೆ. ಪಾಪ ಆ ಹುಡುಗಿಗೆ ಚಕ್ರಕ್ಕೆ ಕಾಲು ಸಿಗಾಕಬಿಡ್ತು. ನಾನು ಬಿದ್ದೋದೆ, ಅವಳು ಬಿದ್ದೋದ್ಲು. ಆ ಹುಡುಗಿ ಲತಾ ಅಂತ ಹುಡುಗಿ ಹೆಸರು, ನಮ್ಮ ಅಕ್ಕನ ಮಗಳು. ಅದು ತಾನು ಬಿದ್ದು ನೋವು ಮಾಡ್ಕೊಂಡಿದ್ರು. ಮಾಮ ನಿನಗೇನು ಆಗ್ಲಿಲ್ವ ಅಂತ ಇದೆ.
ಹಾಗಾಗಿ ಅದು ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅಯ್ಯೋ ಮಗುಗೆ ಇಷ್ಟು ಏಟಾಗಿದ್ರು ಈ ತರ ಕೊನೆಗೆ ಅವಳು ಕೊನೆ ತನಕ ಅವಳಿಗೆ ಕಾಲು ಊತ್ಕೊಳ್ಳೋ ತನಕ ಹೇಳಲೇ ಇಲ್ಲ. ಆಮೇಲೆ ನಾನು ಹೇಳಿ ಇವತ್ತಿಗೂ ಅವಳು ಕಾಲ ಮೇಲೆ ಗುರ್ತಿದೆ. ಅವಳನ್ನ ಭೇಟಿ ಆದಾಗ ಮಾಮ ನೀನ್ ಬೆಳೆಸಿದ್ದು ಗುರ್ತು ಅಂತ ಅದೇ ಹೇಳಿದ್ರಲ್ಲಿ ನಿನ್ನ ಬಿಳಿಸಿದ್ದವನು ನನಗೂ ಗುರ್ತಿದೆ ಅಂತ. ಹೀಗೆ ಸೈಕಲ್ ಇದೆಯಲ್ಲ ಸರ್, ನಮ್ಮ ಜೀವನದಲ್ಲಿ ಬಹಳ ಆಸೋಕ್ಕಾಗಿದೆ. ನಾವು ಎಷ್ಟೇ ಎತ್ತರಕ್ಕೆ ಹೋಗಿರ್ಬೋದು, ಇವತ್ತಿಗೂ ನಾನು ಯಾವಾಗಲಾದ್ರೂ ಆ ಮಂಡಿಗೆ ಸ್ನಾನಗಿನ ಮಾಡುವಾಗ ನೋಡ್ಕೊಂಡಾಗ ಅವೆಲ್ಲ ನೆನಪುಗಳು ನನಗೆ ಅಲ್ವಾ ಸರ್. ಆ ನೆನಪುಗಳು ಬರಲಿಕ್ಕೆ ನಮ್ಮ ಮೈಸೂರು ಆಕಾಶವಾಣಿ ಈ ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮಗಳು ಕೂಡ ಹಾಗೆ ಒಂದಕ್ಕೊಂದು ಪೂರಕ ಅಂತ ಹೇಳ್ಬೋದು ಸರ್. ಈಗ ಈ ಸಾವಯವ ಕೃಷಿ ಅಂತ ಅನ್ನೋದು ಬಹಳ ಮುಖ್ಯ ಅಂತೇಳಿ, ಈಗ ಸಾವಯವ ಮತ್ತು ಸೈಕಲ್ಲು ಒಂಥರ ಇದಕ್ಕೂ ಅವಿನಾಭಾವ ಸಂಬಂಧ ಇದೆ ಅಂತ ಹೇಳ್ಬೇಕು. ಯಾಕಂದ್ರೆ ಸಹಜವಾಗಿ ಗಟ್ಟಿ ಇರಬೇಕು, ಇನ್ನೊಂದು ಏನೋ ಜಿಮ್ಮು ಗಿಮ್ಮು ಮಾಡಿ ಮೈಯನ್ನ ಕರಗಿಸ್ಕೊಳ್ಳೋದಲ್ಲ. ಸಾವಯವ ಅನ್ನೋದಿದೆಯಲ್ಲ ಸರ್, ಅದೊಂದು ಜೀವನ ವಿಧಾನ ಸರ್. ಅಲ್ಲಿ ಎಲ್ಲವೂ ನೈಸರ್ಗಿಕವಾದದ್ದು, ಎಲ್ಲವೂ ನಿಸರ್ಗಕ್ಕೆ ಹತ್ರವಾದದ್ದು, ಎಲ್ಲವೂ ಆರೋಗ್ಯಕ್ಕೆ ಹತ್ರವಾದದ್ದು, ಎಲ್ಲವೂ ಮನುಷ್ಯನ ಜೀವನವನ್ನ ಆಯಸ್ಸನ್ನ ಆರೋಗ್ಯವನ್ನ ವೃದ್ಧಿ ಮಾಡುವಂಥದ್ದು. ಅದಕ್ಕೆ ನಾವು ಸಾವಯವ ಅಂತ ಕರಿತೀವಿ. ಇವತ್ತು ನೀವು ಅನೇಕ ಧಾರಾವಾಹಿಗಳಲ್ಲಿ ಅನೇಕ ಪ್ರಜ್ಞಾವಂತರು ಬುದ್ಧಿವಂತರು ಮಾತಾಡುವಾಗ ಆರ್ಗ್ಯಾನಿಕಲಿ ಟ್ರೂ ಅಂತ ಹೇಳ್ತಾರೆ, ಇದು ಆರ್ಗ್ಯಾನಿಕಲಿ ಸತ್ಯ ಅಂತ ಹೇಳ್ತಾರೆ. ಅಂದ್ರೆ ಆರ್ಗ್ಯಾನಿಕ್ ಅನ್ನೋ ಪದ ಇದೆಯಲ್ಲ ಸರ್, ಸಾವಯವ ಅನ್ನೋ ಪದ ಇವತ್ತು ಕೃಷಿಗಾಗಿ, ವಿಷಮುಕ್ತ ರಾಸಾಯನಿಕ ಮುಕ್ತ ಕೃಷಿಗಾಗಿ ಮಾತ್ರ ಉಳಿದಿಲ್ಲ. ಒಳ್ಳೆಯ ಉನ್ನತ ಮಟ್ಟದ ಮೌಲ್ಯಗಳನ್ನು ಅಳವಡಿಸ್ಕೊಂಡು ಉನ್ನತ ಮಟ್ಟದ ಚಿಂತನೆಗಳನ್ನು ಮೈಗೂಡಿಸ್ಕೊಳ್ಳೋದಕ್ಕೂ ಸಾವಯವ ತತ್ವನ ನಾವು ಒಳಗಡೆ ತಗೊಂಡಿದ್ದೇವೆ. ಹಾಗಾಗಿ ಇವತ್ತು ಸೈಕಲ್ ಇದೆಯಲ್ಲ, ನಾವು ನಮ್ಮ ತಂದೆ ಹೇಳ್ತಾ ಇದ್ರು ಸರ್, ಅವರು 1965ರಲ್ಲಿ ನಾನು ಹುಟ್ಟಿದೆ, 67ರಲ್ಲಿ ಅವ್ರ ಮದುವೆ. ನಾನೇ ದೊಡ್ಡ ಮಗ ಆದ್ರಿಂದ ಸ್ನೇಹಿತನ ಜೊತೆ ತರ ನನ್ನ ಜೊತೆ ಹಂಚ್ಕೊಳ್ಳೋರು. ಅಪ್ಪ ನಾನು ನನ್ನ ಮದುವೆ ಆದಾಗ ರಮೇಶ ನಿಮ್ಮ ಅಮ್ಮನ ಮನೆಯವ್ರಿಗೆ, ನಿಮ್ಮ ತಾತನ ಮನೆಯವ್ರಿಗೆ ನನಗೆ ಸೈಕಲ್ ಕೊಡ್ಸಿ ಅಂತ ಕೇಳಿದೆ. ಏನಪ್ಪ ಈ ಹುಡುಗ ಸೈಕಲ್ ಕೇಳ್ತಾನಲ್ಲ, ನಮ್ ಕೈಲಿ ಕೊಡ್ಸಕ್ಕಾಗಲ್ಲ ಅಂತ ಹೇಳಿ ಅವರು ಸೈಕಲ್ ಕೊಡ್ಸಕ್ಕೆ ಹಿಂದೆ ಮುಂದೆ ನೋಡಿ ನಮ್ಮ ತಂದೆ ಹೇಳ್ತಾರೆ, ನೋಡು ಹಿಂಗೆಲ್ಲ ಆಯ್ತು. ಆಮೇಲೆ ನೀನು ಹುಟ್ಟಿದ ಮೇಲೆ 70ನೇ ಇಸ್ವಿಲಿ ನಾವೊಂದು ಸೈಕಲ್ ತಗೊಂಡೆ. ಅವತ್ತು ಏನ್ ಪಾಪೇಗೌಡರು ಸೈಕಲ್ ತಗೊಂಡವ್ರಲ್ಲ ಅಂತ ಅದು ನನಗೆ ಬಹಳ ದೊಡ್ಡ ಒಂದು ಗೌರವವನ್ನು ಕೊಡ್ತಿತ್ತು. ಹಾಗಾಗಿ ನಮ್ಮ ತಂದೆ ನೆನಪಿಗೆ ಇವತ್ತಿಗೂ ಸೈಕಲ್ನ ಹಾಗೆ ಇಟ್ಕೊಂಡಿದ್ದೀನಿ. ನೀವು ಬಳಸ್ತೀರಿ ಅಂದ್ರೆ ಆ ಸೈಕಲ್ ಅಂತಲ್ಲ, ನೀವು ಇನ್ನೊಂದು ಬೇರೆ ಯಾವ್ದೋ ಸೈಕಲ್ ಬಳಸಬಹುದು ನಿಜ, ಬಟ್ ತಂದೆಯ ನೆನಪಿಗಾಗಿ ಒಂದು ಸೈಕಲ್ ಇರಲಿ ನೋಡಿ, ಯಾವ್ದೋ ಒಂದು ಹಳೆ ವಸ್ತು ಅಂತ ಹೇಳಿ ಅದನ್ನ ಕೊಟ್ಟು ಬಿಡೋರೇ ಜಾಸ್ತಿ. ಸರ್ ನಮ್ಮ ತಂದೆಯವರು ಓಡಿಸ್ತಿದ್ದಂತ ಸೈಕಲ್, ನಮ್ಮ ತಂದೆಯವರು ಕೂತಿದ್ದಂತ ಸೀಟು, ನಮ್ಮ ತಂದೆಯವರು ಅವ್ರ ಹಿಂದ್ಗಡೆ ಒಂದು ಅಂಗಡಿ, ಚಿಲ್ಲರೆ ಕಿರಾಣಿ ಅಂಗಡಿ ಇಟ್ಕೊಂಡಿದ್ರು. ಅವರು ಬನ್ನೂರ್ಗೆ ಹೋಗಿ ಸಣ್ಣ ಪುಟ್ಟ ಸಾಮಾನುಗಳನ್ನ ಕಟ್ಕೊಂಬರೋರು. ಅವೆಲ್ಲ ಇವತ್ತಿಗೂ ಆ ಸೈಕಲ್ ತಿರುಗಿ ನೋಡಿದ್ರೆ, ಆ ಸೀಟನ್ನ ಮುಟ್ಟಿದ್ರೆ ನಮ್ಮ ತಂದೆನೇ ನನಗೆ ಮುಟ್ಟದಂಗೆ ಆಗುತ್ತೆ ಸರ್. ಆ ಸೈಕಲ್ ಅವ್ರು ಓಡಿಸ್ಕೊಂಬತ್ತಾ ಇದ್ದ ರೀತಿ, ಅವರು ಒಂಥರ ಬೆನ್ನು ಬಾಗಿಸಿ ಆ ಅಪ್ಪಲ್ಲಿ ಎತ್ಕೊಂಬತ್ತಾ ಇದ್ದ ರೀತಿ, ಅವೆಲ್ಲ ನಾನು ನೋಡಿದಾಗ ನಮ್ಮ ಅಪ್ಪನ್ನೇ ನೋಡ್ದಂಗೆ ಆಗುತ್ತೆ ಸರ್. ಬಹಳ ವಿಶೇಷ ನಿಮ್ಮ ಆ ಒಂದು ಭಾವನಾತ್ಮಕವಾದಂಥ ಕೆಲವು ನೆನಪುಗಳು, ಅವರ ಹಾವಭಾವಗಳು, ಹೇಗೆ ಹೋಗ್ತಿದ್ರು ಬರ್ತಿದ್ರು ಅಂತ ಅನ್ನೋದೆಲ್ಲ ಒಂದಕ್ಕೊಂದು ತಳಕು ಹಾಕಿದೆ ಅಂತ ಅನ್ಬೋದು. ಅವರ ಜೀವನ ವಿಧಾನ, ಅವರ ಆರೋಗ್ಯ ಎಷ್ಟು ಗಟ್ಟಿ ಇದ್ರು ಅಂತ ಅನ್ನೋದು, ಅದನ್ನೇ ನಾವು ಈಗ ಅನುಸರಿಸಬೇಕಾಗತ್ತೆ. ನಮ್ಮ ಹಿರಿಯರು ನಮಗೆ ಹಾಕಿಕೊಟ್ಟಂತಹ ಒಂದು ಮಾರ್ಗ ಏನಂದ್ರೆ, ಸರಳವಾಗಿ ಬದುಕು, ಗಟ್ಟಿಯಾಗಿ ಬದುಕು, ಚೆನ್ನಾಗಿ ತಿನ್ನು, ಚೆನ್ನಾಗಿ ದುಡಿ ಅಂತ ಇವೆಲ್ಲ ಕೆಲವೇ ಸಣ್ಣ ಸಣ್ಣ ವಿಷಯಗಳನ್ನೇ ಹೇಳಿದ್ದಾರೆ. ಈಗ ರೈತರಿಗೆ ಸೈಕಲ್ ಬಳಕೆ ಅದು ತುಂಬಾ ಅನುಕೂಲಕರ. ಬೇರೆ ಬೇರೆ ಯಾವ್ಯಾವುದೋ ರೂಪದಲ್ಲಿ ಅದನ್ನು ಬಳಸಲಿಕ್ಕೆ ಶುರು ಮಾಡಿದ್ದಾರೆ. ಸಾಮಾನುಗಳನ್ನು ಹೊತ್ಕೊಂಡು ಹೋಗೋಕೆ ಒಂದಾದ್ರೆ ಅದನ್ನು ಸ್ವಲ್ಪ ಏನೋ ಪರಿಷ್ಕೃತ ಆವೃತ್ತಿ ಅದರದ್ದು ಮಾಡ್ತಾರೆ ಸರ್. ಈಗ ಸೈಕಲ್ ಕೃಷಿಗಿದೆಯಲ್ಲ, ಈಗ ನಾನು ಇವತ್ತು ಓಡಾಡೋಕ್ಕೆ ನನಗೆ ಕಾರ್ ಇದೆ, ಬೈಕ್ಗಳಿದಾವೆ, ಆದರೂ ಆ ಸೈಕಲ್ ಮೇಲೆ ಹೋಗೋ ಖುಷಿ ಇದೆಯಲ್ಲ ಸರ್, ಇವತ್ತು ನಾನು ಅದನ್ನ ತಪ್ಪಿಸ್ಕೊಂಡಿಲ್ಲ. ಯಾಕೆಂದ್ರೆ ಅದು ನಮಗೆ ಬಹಳ ಆಪ್ತ. ತೊಡೆಗಳಿಗೆ ಶಕ್ತಿ ಕೊಡ್ತದೆ, ನನ್ನ ಬೆನ್ನಿನ ಉರಿಗೆ ಶಕ್ತಿ ಕೊಡ್ತದೆ. ನೀವು ಸಾಮಾನ್ಯ ನೋಡಿ ಸೈಕಲ್ ಹೊಡೆಯೋರು ಯಾರು ಬೆನ್ನು ಬಾಗಲ್ಲ, ಆಮೇಲೆ ಬಹಳ ಸದೃಢವಾಗಿರ್ತಾರೆ, ಫಿಟ್ ಆಗಿರ್ತಾರೆ. ಆಮೇಲೆ ಅವ್ರ ನಡಿಗೆ ನೋಡಿ ನೀವು ಸೀದಾ ಒಳ್ಳೆ ಸರಳ ರೇಖೆ ತರ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ನಮ್ಮ ಕಾಲುಗಳಲ್ಲಿರುವಂತ ಅನೇಕ ದೌರ್ಬಲ್ಯಗಳನ್ನ ಸರ್, ಕಾಲಿನ ಅನೇಕ ನ್ಯೂನತೆಗಳನ್ನ ಸರಿ ಮಾಡ್ತದೆ ಸರ್ ಅದು ನಿಜ. ಆಮೇಲೆ ಎಷ್ಟು ಚೆನ್ನಾಗಿ ಅವತ್ತು ಸೈಕಲ್ ಹೊಡೆಯೋರದು ಮಂಡಿಗಳೆಲ್ಲ ಎಷ್ಟು ಚೆನ್ನಾಗಿದೆ ಇವತ್ತು ಅಂದ್ರೆ, ಇವತ್ತು ನಮ್ಮ 30 ವರ್ಷ 40 ವರ್ಷಕ್ಕೆ ಇವತ್ತು ಮಂಡಿ ನೋವು ಬರ್ತಾ ಇದೆ. ನೀವು ಸೈಕಲ್ ಹೊಡೆಯೋರಿಗೆ ಮಂಡಿ ನೋವನ್ನ ಮಾತೇ ಇಲ್ಲ, ಆರಾಮಾಗಿ 60, 70, 80. ಈಗ ಸರ್ ನಾವು ದಿನನಿತ್ಯ ಓಡಾಡುವಾಗ ಅನೇಕ ಜನ ತುಂಬಾ ವಯಸ್ಸಾದವರು ಸೈಕಲ್ ಮೇಲೆ ಬರ್ತಿರ್ತಾರೆ, ಆರಾಮಾಗಿ ಸಾವಧಾನವಾಗಿ ತಂಪಾಡಿತಾ ಬರ್ತಾ ಇರ್ತಾರೆ. ಊರಲ್ಲಿದ್ರೆ ಪ್ರತಿ ದಿನ 1 ಗಂಟೆ ಸೈಕಲ್ ಹೊಡಿತೀನಿ. ಆ ಸೈಕಲ್ ಕೊಡೋ ಖುಷಿನೇ ಬೇರೆ. ಆಮೇಲೆ ಸೈಕಲ್ ಮತ್ತು ರೇಡಿಯೋ ಇದೆಯಲ್ಲ ಸರ್, ಇವೆರಡೂ ನಮ್ಮ ನಾವೆಲ್ಲ 60ರ ದಶಕದವರು. 60ರ ದಶಕದವ್ರಿಗೆ ಮುಖ್ಯ ಸಂಗಾತಿಗಳು ಅಂತಂದ್ರೆ ನಮ್ಗೆ ಸೈಕಲ್ಲು ಮತ್ತೆ ರೇಡಿಯೋನೇ. ನಿಜ ನೀವು ಸರಿ. ನಾವು ನಮ್ಮ ಊರಲ್ಲಿ ಕೂಡ ಕೆಲವೊಬ್ರು ಆ ರೇಡಿಯೋವನ್ನ ಹೆಗಲಿಗೆ ಹಾಕೊಂಡು ಸೈಕಲ್ ಪಕ್ಕಕ್ಕೆ ಹಿಂಗ್ ಹಿಡ್ಕೊಂಡು ಹಿಂಗ್ ನಡೀತಾ ಹೋಗ್ತಾ ಇರ್ತಾರೆ. ಈಗ ನಡಿಬೇಕು ಮತ್ತೆ ಹಾಡನ್ನು ಕೂಡ ಕೇಳಿ ಆನಂದಿಸಬೇಕು. ಅಲ್ಲಿ ಬರೋ ವಾರ್ತೆ ಆಗಿರ್ಬೋದು, ಕೃಷಿ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲವನ್ನು ಕೂಡ ಜೊತೆಗೆ ಸಾಕ್ತಿರ್ಬೇಕು. ಒಂದು ಧ್ಯಾನ ಸ್ಥಿತಿ ಸರ್. ನೀವು ರೇಡಿಯೋವನ್ನ ಬಳಸಿದ್ರೆ ನಿಮ್ ಕಾನ್ಸಂಟ್ರೇಷನ್ ರೇಡಿಯೋ ಮೇಲೆ ಇರ್ತದೆ, ಅದು ಆ ಕಡೆ ಈ ಕಡೆ ಹೋಗಲ್ಲ.
ಈಗ ನೀವು ಟಿವಿ ಚಲನಚಿತ್ರಗಳನ್ನು ನೋಡಿದ್ರೆ ಅಲ್ಲಿ ದೃಶ್ಯ ಮಾಧ್ಯಮಗಳು ಸುಮ್ಮನೆ ಕಣ್ಣ ಮೇಲೆ ದಾಳಿ ಇಡ್ತಾ ಇರ್ತವೆ, ಬೆಳಕು ಹಗಲು ರಾತ್ರಿ ವಾಹನ ಆಳು ಮೂಳು. ಬಟ್ ಇಲ್ಲಿ ಹಂಗಲ್ಲ, ಕಣ್ಣನ್ನ ಒಂದ್ ಕಡೆ ನೀವು ರೇಡಿಯೋ ಇಟ್ಬಿಟ್ಟು ಕಣ್ಣು ಆರಾಮಾಗಿ ಇಟ್ಕೊಂಡ್ರೆ ಒಳ್ಳೆ ಮಾಹಿತಿಗಳನ್ನ ಮನರಂಜನೆಯನ್ನ ಕುತ್ತಲ್ಲೇ ಕೊಡ್ತಾ ಇರ್ತದೆ. ನಮ್ಮ ಸೈಕಲ್ಲು ಹಂಗೇನೆ, ನಿಮ್ಗೆ ಯಾವ ಪೆಟ್ರೋಲ್ ತುಂಬಿಸ್ಬೇಕು ಅಂತ ಯೋಚನೆ ಇಲ್ಲ. ಇವತ್ತಿಗಂತೂ ನಿಜವಾಗ್ಲೂ ಇವತ್ತಿಗೆ ಸೈಕಲ್ ಬೇಕಾಗಿರೋದು ಸರ್, ಯಾಕೆಂದ್ರೆ ಇವತ್ತು ರಸ್ತೆಗಳು ಸುರಕ್ಷಿತವಾಗವೆ. ಆಮೇಲೆ ಬಹಳ ಚೆನ್ನಾಗಿ ಸೈಕಲ್ಗಳು ಒಳ್ಳೆ ತಾಂತ್ರಿಕ ಗೇರ್ ಸೈಕಲ್ಗಳು ಬಂದಾವೆ. ಬೇಕಾರೆ ಬೇಗನೆ ಹೋಗ್ಬೇಕಂದ್ರೆ ಗೇರ್ ಸೈಕಲ್ ಬೇಕಾದ್ರೆ ಬಳಸಬಹುದು. ಪೆಟ್ರೋಲ್ ಹಾಕಿಸೋಂಗಿಲ್ಲ, ಆ ವಾಯು ಮಾಲಿನ್ಯ ಆಯ್ತು ಅನ್ನೋಂಗಿಲ್ಲ, ಅಥವಾ ನಮ್ಗೆ ಆರೋಗ್ಯ ಸುಧಾರಿಸ್ತದೆ, ಆಯುಷ್ ಜಾಸ್ತಿ ಮಾಡಿಕೊಡ್ತದೆ. ಹಾಗಾಗಿ ಸೈಕಲ್ ಇದೆಯಲ್ಲ ಸರ್, 60ರ ದಶಕದವರಿಗೆ ಬಹಳ ಪ್ರಿಯ. ಹಾಗೆ ನನ್ನ ಇಷ್ಟ ಏನು ಅಂದ್ರೆ ಇವತ್ತಿನ ಪ್ರತಿಯೊಂದು ಮಕ್ಕಳಿಗೂ ಸೈಕಲ್ ಕಲಿಸ್ಬೇಕು ಸರ್ ನಾವು. ಮಕ್ಕಳಿಗೆ ನಾವೇನ್ ಮಾಡ್ತಾ ಇದೀವಿ, ವಾಹನಗಳಲ್ಲಿ ಶಾಲೆ ಕಳಿಸೋದು. ಅದು ಯಾಕಂದ್ರೆ ಅಯ್ಯೋ ಸೈಕಲ್ ಮೇಲೆ ಆಕ್ಚುಲಿ ಮಕ್ಕಳಿಗೆ ಬೇಕಾಗಿರೋದು ಸೈಕಲೇ. ಬಟ್ ನಾವೇನ್ ಮಾಡ್ತಿದ್ವಿ, ಅವ್ರನ್ನ ನೀನು ಬೇಗ ಸುರಕ್ಷಿತವಾಗಿ ಹೋಗ್ಬೇಕು, ವಾಹನಗಳಲ್ಲಿ ಹೋಗು, ಆಟೋದಲ್ಲಿ ಹೋಗು ಅಂತ ನಾವೇ ಮಾಡ್ತೀವಿ. ಆದ್ರೆ ಅವ್ರಿಗೆ ಬಿಟ್ರೆ ಅವ್ರ ಪಾಡಿಗೆ ಅವ್ರು ಹೋಗೋದು ಬರೋದು ಮಾಡ್ತಾರೆ. ಅವರಿಗೆ ಒಂದು ಆಟನೂ ಆಯ್ತು, ಆರೋಗ್ಯ ಆಯ್ತು, ಬಾಲ್ಯದ ನೆನಪುಗಳು ಅಂತ ಬೇಕಂದಾಗ ಒಂದು ಸೈಕಲ್ ಮೇಲೆ ನಾನು ಹೋಗೋದು ಬರೋದು ಮಾಡ್ತಿದ್ದೆ, ನೀವು ಹೆಂಗೆ ಹೇಳ್ತಿದ್ರಲ್ಲ ಹಂಗೆ ಅದನ್ನು ಕೂಡ ಅವ್ರು ಹೇಳ್ಕೋಬೋದಲ್ಲ. ಒಂದು ನಿಯಮಿತವಾದ ವೇಗ ಇರೋದ್ರಿಂದ ಸರ್ ಇಲ್ಲಿ ಮಕ್ಕಳು ಪ್ರಜ್ಞಾಪೂರ್ವಕವಾಗಿ ಓಡಾಡ್ತಾ ಇರ್ತಾರೆ. ಆಮೇಲೆ ಅವರಿಗೆ ರಸ್ತೆ ನಿಯಮಗಳೆಲ್ಲ ಗೊತ್ತಾಗಿರ್ತವೆ. ಅಂದರೆ ಮೈಸೂರು ಭಾಳ ಸುರಕ್ಷಿತವಾದ ಪ್ರದೇಶ, ಭಾಳ ನಾಗರಿಕ ವ್ಯವಸ್ಥೆಯನ್ನು ಒಳ್ಳಂಥ ಪ್ರದೇಶ, ಶಾಂತಿ ಪ್ರದೇಶ ಸರ್. ಇವತ್ತಿಗೂ ನಾನು ಬೈಕಲ್ಲಿ ಬರುವಾಗ KR ಸರ್ಕಲಲ್ಲಿ ಒಂದೊಂದ್ಸಾರಿ ಗೇರ್ ತೊಂದರೆಯಾಗಿ ನನಗೆ ನಿಲ್ಲಿಸ್ಬಿಟ್ಟಾಗ ಇಲ್ಲಿಯ ಪ್ರಯಾಣಿಕರು ಎಷ್ಟು ಚೆನ್ನಾಗಿ ನಮಗೆ ಸಹಕರಿಸ್ತಾರೆ ಅನ್ಬೇಡಿ. ವಾಹನ ಸವಾರರು ಅವ್ರು ಕೆಲವರು ಹೇಳ್ತಾರೆ ಮೇಲೆ ಬೆಂಗಳೂರಲ್ಲಿ ಗುದ್ಕೊಂಡೆ ಹೊಡೋಯ್ತಾರಂತೆ. ಇಲ್ಲಿ ಪಾಪ ನಿಲ್ಲಿಸಿ ನಮಗೆ ಅವ್ರಿಗೆ ಏನೋ ಗೇರ್ ತೊಂದರೆ ಆಗಿದೆ ಅಂತ ನಿಲ್ಲಿಸಿ ಅವರು ನಮ್ಮನ್ನ ಮುಂದಕ್ಕೆ ಕಳಿಸಿ ಹೋಗ್ತಾರೆ. ಸುರಕ್ಷಿತವಾದ ಈ ನಗರದಲ್ಲಿ ಸೈಕಲ್ ಅನ್ನ ಹೊಡೆಯುವಂತ ಹಿರಿಯರಿಗೆ, ಸೈಕಲ್ ಅಲ್ಲಿ ಹೋಗುವಂತ ಮಕ್ಕಳಿಗೆ ಮೊದಲ ಪ್ರಾಶಸ್ತ್ಯವನ್ನು ಕೊಟ್ಟು ಇವತ್ತು ತೂಲಕಾಯಿಗಳು ಬೊಜ್ಜು ಎಲ್ಲ ಬಂದಿದೆ. ಅವ್ರಿಗೆ ಬೊಜ್ಜು ರೋಗಗಳು ಸ್ಟಾರ್ಟ್ ಆಯ್ತವೆ. ಅವ್ರ ಕಾಲೇಜಿಗೆ ಇನ್ನೇನು ಹೈಸ್ಕೂಲ್ಗೆ ಬರೋಷ್ಟೊತ್ತಿಗೆ ಅವ್ರು ಬೈಕ್ ಬೇರೆ ಕೊಡಿಸ್ಬಿಡ್ತಾರೆ, ಅವ್ರ ದೇಹಕ್ಕೆ ವ್ಯಾಯಾಮನೇ ಇರಲ್ಲ. ದಯಮಾಡಿ ಎಲ್ಲ ತಂದೆ ತಾಯಿಗಳಿಗೆ ನಾನು ಈಗ ನನ್ನ ಮಗಳಿಗೆ ನಾನು ಸೈಕಲ್ ತಗೊಟ್ಟಿದ್ದೀನಿ. ನನಗೆ ಒಬ್ಳೆ ಮಗಳು, ಅವಳು ಸೈಕಲ್ ಹೊಡಿತಾಳೆ. ಈಗ MSc ಓದ್ತಾವಳು ಅವಳು, ಅವಳಿಗೆ ಸೈಕಲ್ ಕಲಿತಾಳೆ. ಸ್ಕೂಟರ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅವಳಿಗೆ, ಸೈಕಲ್ ಇದ್ರೆ ಓಡ್ತಾಳೆ. ನಿಜವಾಗ್ಲೂ ಸರ್, ಹೇಳೋದಷ್ಟೇ ಅಲ್ಲ, ಅದನ್ನು ಪರಿಪಾಲನೆ ಮಾಡ್ಬೇಕಂದಾಗ ನಾವು ಅದನ್ನು ಬಳಸಬೇಕಾಗತ್ತೆ. ಉಪದೇಶ ಕೊಡೋದು ಮುಖ್ಯ ಅಲ್ಲ, ನಾವು ಏನ್ ಮಾಡ್ತಿರ್ತೀವಿ ಅವಾಗ ನಾವು ಉಪದೇಶ ಕೊಡ್ಲಿಕ್ಕೂ ಕೂಡ ಚೆಂದ ಇರುತ್ತೆ. ಈಗ ಸೈಕಲ್ ಕುರಿತು ನಿಮ್ ಕಾರ್ಯಕ್ರಮಗಳನ್ನ ನಾನು ಕೇಳ್ತಾ ಇರ್ತೀನಿ. ಪರವಾಗಿಲ್ಲ, ಜಾಂಪಣ್ಣವರು ಎಷ್ಟು ಚೆನ್ನಾಗಿ ಸೈಕಲ್ನ ಯಾಕೆಂದ್ರೆ ಇವತ್ತಿನ ಇಂಧನ ಈಗ ಆ ಬೆಲೆ ಏರಿಕೆ ಇವೆಲ್ಲನ ಕುರಿತು ನೋಡಿದಾಗ ಸೈಕಲ್ ಅನ್ನ ಕನಿಷ್ಠ ಒಂದು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲೇ ಓಡಾಡಬೇಕಾದ್ರೂ ಸೈಕಲ್ ಬಳಸಬಹುದು. ಆಮೇಲೆ ವ್ಯಕ್ತಿ ಎಲ್ಲೇ ದೊಡ್ಡವನಾಗಿರ್ಲಿ ಸರ್, ಈಗ ನಾನು 3 ಜಿಲ್ಲೆಗಳಿಗೆ ಅಧ್ಯಕ್ಷ, ಅವೆಲ್ಲ ಸುಮ್ಮನೆ ಶಾಶ್ವತ ಅಲ್ಲ. ನನಗೆ ಸೈಕಲೇ ಶಾಶ್ವತ. ನಿಮಗೆ ಸೈಕಲ್ ಹೊಡ್ಕೊ ಹೋಗ್ತಾರೆ, ಅಕ್ಕಪಕ್ಕದವ್ರು ನೋಡ್ತಾರೆ, ಈ ಅಣ್ಣ ನೋಡಿ ಈಗಲೂ ಸೈಕಲ್ ಬಿಟ್ಟಿಲ್ವಲ್ಲ, ಅಲ್ಲ ಆ ಗೌರವ ಇನ್ನೂ ಹೆಚ್ಚಾಗುತ್ತೆ. ಯಾಕಂದ್ರೆ ಇವತ್ತು ಎಲ್ಲರೂ ಬಹುತೇಕ ಸರಳ ಜೀವನ ನಡೆಸಬೇಕು. ದೊಡ್ಡವರು ಈ ರೀತಿ ಸೈಕಲ್ಗಳನ್ನ ಬಳಸಲಿಕ್ಕೆ ಶುರು ಮಾಡಿದಾಗ ಎಲ್ಲರೂ ಉಳಿದವರೆಲ್ಲ ರಮೇಶ್ ಅವರು ನೋಡಿ ಸೈಕಲ್ ಮೇಲೆ ಹೊರಟಿದ್ದಾರೆ ನೋಡ್ರಿ ಅಂತ ಹೇಳಿ ಅವ್ರು ನಿಂತು ನೋಡ್ಬೇಕು. ಆವಾಗ ನೀವು 4 ಮಾತು ಯಾವುದೇ ವೇದಿಕೆಗಳ ಮೂಲಕವಾಗಿ ಹೇಳ್ತೀರಿ, ನೀವು ಹಿರಿಯರು ಅಂತನ್ನುವಾಗ ನಿಮಗೆ ಅನೇಕ ಆ ಒಂದು ಅವಕಾಶಗಳು ಸೃಷ್ಟಿ ಆಗ್ತವೆ. ಅಲ್ಲಿ ನೀವು ಇಂಥ ಕೆಲವು ವಿಚಾರಗಳನ್ನ ಆರೋಗ್ಯದ ಕುರಿತಾದಂತಹ ಒಂದು ವಿಚಾರ ಬಂದಾಗ ಹೇಳಬಹುದು. ಸರಳತೆಯ ಸಂಕೇತವನ್ನಾಗಿ ನಾವು ಇಟ್ಕೋಬೇಕಾಗತ್ತೆ ಇಂಥವೆಲ್ಲ ಅಂತ ಹೇಳಿ ಹೇಳ್ಬೋದು. ರೇಡಿಯೋ ನೋಡಿ, ಟಿವಿ ಎಲ್ಲ ಇದೆ, ಮೊಬೈಲ್ ಎಲ್ಲ ಇದೆ, ಮಾಹಿತಿ ಇವತ್ತು ಎಲ್ಲ ಕಡೆ ನುಗ್ಗಿ ಬರ್ತಾ ಇದೆ ನಿಜ. ಆದ್ರೆ ರೇಡಿಯೋ ಮೂಲಕವಾಗಿ ನೀವು ಹೇಳಿದಂತ ಒಂದು ವಿಷಯ, ಆ ಮೂಲಕವಾಗಿ ರೇಡಿಯೋವನ್ನ ಕೇಳಬೇಕು ಅಂತ. ರೇಡಿಯೋ ಈಗ ಜಮೀನ್ ಹೋದಾಗ ಒಂದು ಹೊಗೆ ಮರದ ಕೆಳಗಡೆ ರೇಡಿಯೋ ಹಾಕ್ಬಿಟ್ಟು ಆನ್ ಮಾಡ್ಕೊಂಡು ಕುತ್ಕೊಂಡ್ರೆ ನಮ್ ಕಿವಿ ಹತ್ರ ನಾವು ಕೂತಲ್ಲೇ ಅದು ನಮಗೆ ಮಾಹಿತಿಯನ್ನು ನಮ್ಮ ಕೆಲಸ ನಡೀತಿರ್ತಾ ಇದೆ. ಮತ್ತೆ ಅದು ಕೇಳೋ ರುಚಿನೇ ಬೇರೆ, ಆ ರೀತಿಯಾದಂತ ಅಭಿರುಚಿ ಬೆಳೆಸ್ಕೋಬೇಕು. ನಮ್ಮ ಕಾಲದಲ್ಲಿ ನಾವು ನೋಡಕ್ಕಾಗದೆ ಇರುವಂತ ಮಹಾರಾಜರ ಧ್ವನಿ ಕೇಳ್ಬೋದು, ಕುವೆಂಪು ಅವ್ರ ಧ್ವನಿ ಕೇಳ್ಬೋದು, ದೊಡ್ಡ ದೊಡ್ಡ ಕವಿಗಳದ್ದು, ದೊಡ್ಡ ದೊಡ್ಡ ವಿದ್ಯಾವಂತರದ್ದು, ಬುದ್ಧಿವಂತರದ್ದು ಹಳೇ ಸವಿ ನೆನಪು ಅಂತ ಆಗ್ತಿರಲ್ಲ ಸರ್. ನಮ್ಗೆ ಆ ಕಾಲಕ್ಕೆ ಕರ್ಕೊಟ್ಟೋಗುತ್ತೆ, ಕುವೆಂಪು ಅವ್ರ ಕಾಲಕ್ಕೆನೆ. ನಿಮ್ಗೆ ಏನಿಲ್ಲ, ಕಣ್ಣು ಮುಚ್ಚಬಹುದು. ಈಗ ಟಿವಿ ನೋಡ್ಬೇಕಾದ್ರೆ ಕಣ್ಣು ಬಿಡ್ಬೇಕು, ರೇಡಿಯೋ ಕೇಳ್ಬೇಕಾದ್ರೆ ಕಣ್ಣು ಮುಚ್ಚಬಹುದು, ಕಿವಿಗಷ್ಟೇ ಕೆಲಸ. ಹಾಗಾಗಿ ನಮಗೆ ರೇಡಿಯೋ ಕಂಡ್ರೆ ತುಂಬಾ ಇಷ್ಟ. ಅದ್ರಲ್ಲೂ ನಿಮ್ಮ ಕಾರ್ಯಕ್ರಮ ಸೈಕಲ್ ಸವಾರಿ ಮಾತಿನ ಲಹರಿ ಇದೆಯಲ್ಲ, ಇದು ಶೀರ್ಷಿಕೆ ಬಹಳ ಚೆನ್ನಾಗಿದೆ ಸರ್. ಯಾಕಂದ್ರೆ ಮಾತಿನ ಲಹರಿ ಇದೆಯಲ್ಲ, ಇದು ಲಹರಿ ಅಂದ್ರೆ ಹಿಂದಿಂದ ಕರ್ಕೊಂಡು ಹೋಗೋದು. ಅದೇ ಈಗ ನೀವು ಮಾತಾಡ್ತಾ ಇದೀವಲ್ಲ, ಈಗ ಸೈಕಲ್ ಬಳಕೆ ಬಗ್ಗೆ ಹೆಚ್ಚಿಗೆ ಮಾತಾಡದೆ ಹೋದ್ರು ಇನ್ನು ಬೇರೆ ಯಾವ್ದೋ ವಿಷಯಗಳನ್ನ ನಾವು ಕನೆಕ್ಟ್ ಮಾಡ್ತಾ ಇದೀವಿ. ಸೊ ಈ ಲಹರಿ ಒಳಗೆ ನಾವು ಎಲ್ಲೆಲ್ಲೋ ಮಾತಾಡಬಹುದು, ಹೆಚ್ಚು ಕಡಿಮೆ ಇದಕ್ಕೆ ಸಂಬಂಧಪಟ್ಟಂಗಿದ್ರು ಬೇರೆ ವಿಷಯನೂ ಮಾತಾಡಿ ಒಂದು ಲಹರಿಯನ್ನಾಗಿ ನೋಡಬಹುದು. ಇದನ್ನ ಸ್ಕೂಟರ್ ಸವಾರಿ ಮಾತಿನ ಲಹರಿ ಹೇಳಕ್ಕಾಗಲ್ಲ, ಯಾಕಂದ್ರೆ ಓಡಿಸ್ಕೊಂಡು ನಾವು ಮಾತಾಡಕ್ಕಾಗಲ್ಲ. ಸ್ಕೂಟರ್ ವಿಚಾರ ತಗೊಂಡಾಗ, ಸಾಕಷ್ಟು ವಾಹನಗಳ ವಿಚಾರ ತಗೊಂಡಾಗ ಅಲ್ಲಿ ಆಕ್ಸಿಡೆಂಟ್ಗಳು ಅವು ಇವು ಬರ್ತವೆ. ಬಟ್ ನಮ್ಮ ಸೈಕಲ್ ಅಲ್ಲಿ ಹೆಚ್ಚಂದ್ರೆ ಕೆಳಗಡೆ ಓಡಿಸುವಾಗ ಸ್ವಲ್ಪ ಒಂಚೂರು ಮಂಡಿ ಗಿಂಡಿ ತರ್ಸ್ಕೊತದೆ. ನಿಮ್ಗೆ 4 ಮಾರ್ಕ್ ಆಗಿದೆ, 4 ಮಾರ್ಕ್ ಆಗ್ಬೋದು ಅಷ್ಟೇ. ಅವು 4 ನಮಗೆ ಬಹಳ ಸವಿ ನೆನಪು ಸರ್. ನಮ್ಮ ಫ್ರೆಂಡ್ ಹತ್ರ ಹೇಳ್ತಾ ಇರ್ತೀವಿ ಇದೇನಿದು ಅಂತ ಹೇಳಿದಾಗ. ಹಾಗಾಗಿ ಬಹಳ ಒಳ್ಳೆಯ ಕಾರ್ಯಕ್ರಮ ನಿಮ್ದು. ಆಮೇಲೆ ಆ ಸೈಕಲ್ ಅನ್ನ ಜೀವಂತವಾಗಿ ನಾವು ಇಡಬೇಕು ಸರ್. ನಮ್ಮ ತಂದೆ ಓಡಿಸೋ ಸೈಕಲ್,
ಸೈಕಲ್ಗಳು ನಮ್ಮ ಅಪ್ಪ ನನ್ನ ಮಗಳು ನಮ್ಮ ಅಪ್ಪ ಓಡಿಸೋ ಸೈಕಲ್ ಅಂತ ಇಟ್ಕೋಬೇಕು ಈ ರೀತಿ. ಅಂದ್ರೆ ಎಲ್ಲರೂ ಪರೋಕ್ಷವಾಗಿ ಹೇಳ್ತಾ ಇದ್ದೀರಿ, ನಮ್ಮ ಯಾವುದೇ ನೆನಪಿನ ವಸ್ತುಗಳನ್ನ ಆದಷ್ಟು ಅದು ಚೆನ್ನಾಗಿತ್ತಂದ್ರೆ ಇಟ್ಕೋಬೇಕು, ಅದು ಹಳೆ ರದ್ದಿ ವಸ್ತು ಅಂತ ಹೇಳಿ ಕೂಡ್ಲೇನೆ ಕೊಟ್ಬಿಡಬಾರದು. ಹಾಗಾಗಿ ಹೊಸ ಚಿಗುರಿಗೆ ಹಳೆ ಬೇರೆ ಬೇಕು ಸರ್, ಬೇಕು. ನಾವು ಕೆಳಗೆ ಇರುವ ಹಳೆಯ ಬೇರೆ ನಮ್ಮ ಇವತ್ತು ನಳನಳಿಸ್ತಾ ಇರುವಂಥ ಹೊಸ ಚಿಗುರಿಗೆ ಮೂಲಾಧಾರ. ಹಾಗಾಗಿ ನಮ್ಮ ಹಳೆಯ ನೆನಪುಗಳನ್ನು, ನಮ್ಮ ಹಳೆಯ ಪದ್ಧತಿಗಳನ್ನು, ನಮ್ಮ ಹಳೆಯ ಆಚಾರ ವಿಚಾರಗಳನ್ನು, ನಮ್ಮ ಹಳೆಯ ಸಂಪ್ರದಾಯಗಳನ್ನು, ಇವೆಲ್ಲವೂ ನಮಗೆ ಆರೋಗ್ಯವನ್ನು ರೂಢಿಸ್ಕೊಳ್ಳೋದಕ್ಕೆ ಹಿರಿಯರು ಕಂಡುಕೊಂಡಂಥ ಪ್ರಾಥಮಿಕ ಆಸ್ತಿಗಳವು. ತುಂಬಾ ಹೊತ್ತು ನಮ್ಮ ಅಪ್ಪನ ನೆನಪಾದಾಗ ಸೈಕಲ್ ಸೀಟ್ ಅನ್ನು ಮುಟ್ತಾ ಇರ್ತಾರೆ ಅಂತ, ಆ ತರದ ಒಂದು ಭಾವನೆ ನಮಗೆ ಹಿಂದಕ್ಕೆ ವಾಪಸ್ ತಂದು ಕೊಡ್ತದೆ. ಅಪ್ಪ ಜೊತೆಗೆ ಇದಾನೆ ಅಂತ ಅನ್ಬಹುದು ಅಲ್ವಾ? ನಮ್ಮ ಅಪ್ಪ ಮುಟ್ಟಿದ ಹ್ಯಾಂಡ್ಲು, ನಮ್ಮ ಅಪ್ಪ ಕೂತಿದ್ದ ಸೀಟು, ನಮ್ಮ ಅಪ್ಪ ಹೊಡಿತಾ ಸ್ಟೈಲು. ಹಾಗಾಗಿ ನಮ್ಗೆ ವಯಸ್ಸಲ್ಲಿ ಈಗ ನಾವು 59-60 ಆಯ್ತಾ ಇದ್ರು ಸುಮ್ಮನೆ ಒಂದು 20 ವರ್ಷಕ್ಕೆ 15 ವರ್ಷಕ್ಕೆ ಕರ್ಕೊಂಡು ಹೋಗ್ಬಿಡ್ತೀರಿ. ಮತ್ತಲ್ಲ ನೀವು ನೋಡ್ಲಿಕ್ಕೂ ಕೂಡ ನಿಮ್ಮ ಆರೋಗ್ಯ ಹಂಗೆ ಇದೆ. ಅಂದ್ರೆ ಇದನ್ನ ಇದ್ದಂತಹ ಒಂದು ದೇಹ ಪ್ರಕೃತಿಯನ್ನ ನಾವು ಮುಂದುವರ್ಸ್ಕೋಬೇಕು, ಹಿಂಗೆ ಇರಬೇಕು ನಾವು ಅಂತಂದಾಗ ಯಾವುದರಿಂದ ನಮಗೆ ಒಳ್ಳೇದಾಗಿರ್ಬೋದು, ಆಹಾರದ ಪದ್ಧತಿಯಿಂದ ಆರೋಗ್ಯ ಚೆನ್ನಾಗಿರ್ಬೋದು, ಅಥವಾ ನಮ್ಮ ಚಟುವಟಿಕೆಯಿಂದ ಇರ್ಬೋದು, ನಾವು ಕೃಷಿಯಿಂದ ಇರ್ಬೋದು, ಏನೋ ಒಂದು ಇರ್ಬೋದು ಅನ್ಕೊಳ್ಳೋಣ, ಅದನ್ನು ನಾವು ಮುಂದುವರಿಸಬೇಕು ಒಟ್ಟಾರೆ. ನಮ್ಮ ಶ್ರೀಮತಿ ಅವರು ಕೆ ಮಹೇಶ್ವರಿ ಅಂತ, ಆಕೆಯನ್ನು ಸೈಕಲ್ ಹೊಡೆದ್ರಲ್ಲಿ ಬಹಳ ನಿಪುಣೆ. ಅವಳು ನೆನಪುಗಳು ಹೇಳ್ತಿದ್ರೆ ನಾವು ಅವಳಿಗೆ ಇಲ್ಲ ಯಾರಾದ್ರೂ ಒಂದು 10 ಪೈಸೆ 50 ಪೈಸೆ ಕೊಟ್ರೆ ಗಂಟೆಗೆ 5 ಪೈಸೆ ಏನೋ ಆಗ ತಗೊಂಡೋಗಿ ಸೈಕಲ್ ಹೊಡೆಯಕ್ಕೆ ಹೋಗೋದು. ಅವಳು ನಾನು ನೋಡಿದ್ದು, ನಾನು ಸೈಕಲ್ ಬಿದ್ದು ಮಾಡ್ಕೊಂಡಿರೋ ಏಟು ಅಂತ ಒಬ್ಬರೊಬ್ಬರು ಕುತ್ಕೊಂಡು ಹಂಚ್ಕೋತಾ ಇರ್ತೇವೆ. ಬಹಳ ವಿಶೇಷ ಸರ್. ರಿಯಲಿ ಮಗಳಿಗೆ ಕೂಡ ನೀವು ಸೈಕಲ್ ಅನ್ನ ಬಳಸಲಿಕ್ಕೆ ಬಿಟ್ಟಿದ್ದು, ಅವ್ರಿಗೂ ಈ ನೆನಪುಗಳು, ಈ ನೆನಪಿನ ಒಂದು ಸಂತತಿ ಹಂಗೆ ಅದು ಒಂದು ಪರಂಪರೆಯನ್ನು ಬೆಳೆಸ್ಕೊಂಡು ಹೋಗ್ಬೇಕಾಗತ್ತೆ. ಒಳ್ಳೆಯ ಒಂದು ವಿಚಾರಗಳನ್ನು ಹೇಳಿದ್ರಿ. ವಿಶೇಷವಾಗಿ ನಿಮ್ಮ ಥರ ಇದ್ದವರು, ಎಲ್ಲ ಕಡೆ ಓಡಾಡೋರು, ಸಹಜ ಕೃಷಿ ಬಗ್ಗೆ ಎಲ್ಲ ಮಾತಾಡೋರಿಗೆ ಸೈಕಲ್ಲು ನಿರಂತರವಾಗಿ ಬಳಸಬೇಕು ಅಂತಂತ ಹೇಳಿ ಒಂದು ವಾಕ್ಯ ಯಾವತ್ತೂ ಬರ್ತಾ ಇರಬೇಕು ನಿಮ್ಮ ಬಾಯಿಂದ ಅಲ್ಲಿಯಲ್ಲಿ. ನಿಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ, ವಿಶೇಷವಾಗಿ ಸೈಕಲ್ ಸವಾರರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು ಸರ್. ನಮಸ್ಕಾರ. ಆಸೆ ಹೇಳೋರೆ, ತಾವು ಈ ಥರದ ಒಳ್ಳೆಯ ಕಾರ್ಯಕ್ರಮ ಮಾಡಿ ಆ ಸೈಕಲ್ ಬಗ್ಗೆ ನಮ್ಮಲ್ಲಿದ್ದಂಥ ಹಳೆಯ ನೆನಪುಗಳನ್ನು ಆಗಾಗ ತರಿಸ್ತಾ ಇರ್ತೀರಿ. ಈ ಕಾರ್ಯಕ್ರಮ ನಿರಂತರವಾಗಿರಲಿ. ಆಮೇಲೆ ಒಳ್ಳೊಳ್ಳೆ ಹಿರಿಯರನ್ನ ಮಾತಾಡಿಸಿ, ಅವರು ನಮಗೆ ಸ್ಫೂರ್ತಿ. ಇವತ್ತೆಲ್ಲ ಒಂದು 70-80 ವಯಸ್ಸಿನವರೆಲ್ಲರನ್ನೂ ಮಾತಾಡಿಸಿ ಸೈಕಲ್ ಜೊತೆ ಅವರಿಗೆ ಅವಿನಾಭಾವ ಸಂಬಂಧ ಇದೆ. ಇವತ್ತಿನ ಮಕ್ಕಳು ಕೂಡ ಸೈಕಲನ್ನು ಪ್ರೀತಿ ಮಾಡೋ ಥರ ನಿಮ್ಮ ಕಾರ್ಯಕ್ರಮದಿಂದ ಆಯ್ತಾ ಇದೆ. ಇದು ದೇಶಕ್ಕೆ ಒಳ್ಳೆಯದು, ಇಂಧನಕ್ಕೆ ಒಳ್ಳೆಯದು, ಪರಿಸರಕ್ಕೆ ಒಳ್ಳೆಯದು. ನೀವು ಮಾಡ್ತಾ ಇರೋ ಕಾರ್ಯಕ್ರಮ ನಮಗೆ 100ಕ್ಕೆ 100 ಇಷ್ಟ ಆಗಿದೆ ಸರ್. ಈ ಕಾರ್ಯಕ್ರಮ ನಿರಂತರವಾಗಿ ನೀವು ನಡೆಸ್ಕೊಂಡು ಹೋಗಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ ಸರ್. ತುಂಬ ಧನ್ಯವಾದಗಳು ಸರ್. ನಮಸ್ಕಾರ. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಕೇಳಿದಿರಿ. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.